ಹಾಯ್ ಆಲ್, ವೆರಿ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಟುಡೇ ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ನೋಡಿ 4:30 ಈಗ ನಮ್ಮನೆ ಗಡಿಯಾರ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ. ಬನ್ನಿ ಇವತ್ತಿನ ಡೇ ಬಂದು ಗುರುವಾರದ ಡೇಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಏನಕ್ಕಪ್ಪ ಇಷ್ಟು ಅಲ್ಲಿ ಮಾರ್ನಿಂಗ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ಒಂದು ಸ್ಪೆಷಲ್ ಡೇ ಇದೆ. ಸೊ ಏನು ಅಂತ ಹೋಗ್ತಾ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ನೋಡಿ, ನಾವು ಏನೇ ಮಾಡಬೇಕು ಅಂದರೂ ಫಸ್ಟು ಮನೆ ಹೊಸ್ಲಿಗೆ ರಂಗೋಲಿನ ಹಾಕಬೇಕು. ಇಷ್ಟು ಬೆಳಗ್ಗೆನೇ ಟೈಮ್ ಆಗುತ್ತೆ ಅಂತ ನೈಟೇ ಎಲ್ಲ ತೊಳೆದು ಬಿಟ್ಟಿದ್ದೆ. ಈಗ ಇನ್ನೊಂದು ಸತಿ ಒರೆಸ್ಕೊಂಡು ಅರಿಶಿನ ಕುಂಕುಮನ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ಏನಪ್ಪ ಅಂದರೆ ಏನೇ ಒಂದು ಹೊಸ್ಲಿಗೆ ಮಾಡಬೇಕಾದ್ರೂ ನಾವು ಫಸ್ಟು ಶುದ್ಧಿಯಾಗಿ ಆಮೇಲೆ ಮಾಡಬೇಕು. ಯಾಕೆ ಅಂದರೆ ಮೊದಲನೇ ಲಕ್ಷ್ಮಿ ಸ್ಥಾನ ಬಂದು ಹೊಸ್ಲಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ. ಸೊ ಹಂಗಾಗಿ ನಾವು ಶುದ್ಧಿ ಆಗಬೇಕು, ಆಮೇಲೆ ಹೊಸ್ಲಿಗೆ ಪೂಜೆನ ರಂಗೋಲಿ ಏನೇ ಆಗಲಿ ಅರಿಶಿನ ಕುಂಕುಮನ ಇಡಬೇಕು. ಸೊ ಬನ್ನಿ ನೋಡಿ, ಎಲ್ಲನೂ ಕೂಡ ಕ್ಲೀನಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ರಂಗೋಲಿನ ಇಡೋ ಅಷ್ಟೊತ್ತಿಗೆ 5:10 5:15 ಆಗ್ತಾ ಬರ್ತಾರೆ. ಈಗ ಇವತ್ತಿನ ಪೂಜೆ ಬಂದು ನಾನು ಮಾಡ್ತಾಯಿದ್ದೀನಿ, ರಾಯರ ವ್ರತನ ಮಾಡ್ತಾಯಿದ್ದೀನಿ. ಯಾಕೆ ಏನು ಅಂತೆಲ್ಲನೂ ಕೂಡ ಹೋಗ್ತಾ ಈಗ ಪೂಜೆ ಮಾಡುವಾಗ ನಿಮ್ಮ ಜೊತೆ ನನ್ನ ಸಂಭಾಷಣೆ ಖಂಡಿತ ಇದ್ದೇ ಇರುತ್ತೆ, ಡೀಟೇಲಿಂಗಾಗಿ ತಿಳಿಸ್ತೀನಿ. ಸೊ ನೋಡಿ, ಪೂಜೆಗೆ ಹಾಗೆ ಅಭಿಷೇಕಕ್ಕೆ ಏನೆಲ್ಲ ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದಿನ ದಿವಸನೇ ನಾನು ದೇವ್ರ ಮನೆ ಎಲ್ಲನೂ ಕೂಡ ನೀಟ್ ಮಾಡಿ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಡೇ ನನಗೂ ಹಾಗೂ ನಿಮಗೂ ಎಲ್ಲನೂ ಕೂಡ ಒಳ್ಳೆ ಸುದ್ದಿನ ಕೇಳ್ಪಡೋ ಹಾಗೆ ಒಳ್ಳೆ ಡೇ ಆಗಿ ಹೋಗಲಿ ಇವತ್ತಿನ ಡೇ ಅಂತ ಹೇಳ್ತಾ, ಸೊ ನೋಡಿ ಫೈನಲಿ ದೇವ್ರಿಗೆಲ್ಲನೂ ಕೂಡ ರೆಡಿ ಮಾಡಿದೆ. ನಾನು ಗುರುವಾರ ಮನೆಯಲ್ಲಿ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗ್ತೀನಿ. ಸೊ ಹಂಗಾಗಿ ವಾರ ಹೋಗೋದ್ರಿಂದ ರಾಯರ ಮಠದಲ್ಲಿ 3-4 ಜನ ಪೂಜಾರಿ, 3-4 ಇಲ್ಲ ತುಂಬ ಜನ ಇರ್ತಾರೆ. ಸೊ ನನ್ನ ಮುಖ ಅವರಿಗೆ ನೋಡಿ ತುಂಬಾ ಚೆನ್ನಾಗಿ ಮುಖ ಪರಿಚಯ ಇರುತ್ತಲ್ವ, ಹಂಗಾಗಿ ನಾನು ಅಲ್ಲಿ ಒಬ್ಬರ ಗುರುಗಳನ್ನ ಕೇಳಿದೆ. ಸೊ ಅವರು ಒಂದೇ ಹೇಳಿದ್ದು, ನೋಡಮ್ಮ, ನೀನು ನಡೀತಾ ಇರೋ ಹಾದಿ ಇಷ್ಟು ನಿಷ್ಠೆಯಿಂದ ನಿನ್ನ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿದೆಯೋ ಹಾಗೆ ನೀನು ನಡೀತಾ ಇರೋ ಇವಾಗ ಪಡ್ತಾ ಇರೋ ಸ್ಟ್ರಗಲ್ಸ್ ಆಗಿರಲಿ, ಕಷ್ಟ ಆಗಿರಲಿ ಎಲ್ಲನೂ ಕೂಡ ಖಂಡಿತ ಒಂದು ದಿವಸ ನಿನಗೆ ನೆನಪು ಕೊಡಬೇಕು ಅಂದ್ಬಿಟ್ಟೆ ನಿನಗೆ ಇವತ್ತು ಇಷ್ಟೆಲ್ಲ ನೀನು ಕಷ್ಟದ ಹಾದಿಯಲ್ಲಿ ನಡೀತಾ ಇದೆಯಾ. ಹಾಗೆ ಅವ್ರು ಅಂದಿದ್ದು ಒಂದೇ, ಏನೇ ಒಂದು ಫಲ ಪಡ್ಕೊಳ್ಬೇಕು ಅಂದರೆ ಅದ್ರ ಪ್ರತಿಫಲ ತುಂಬಾ ಇರುತ್ತೆ. ಹಾಗೆ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ನಿನಗೆ ಪ್ರತಿಫಲ ಸಿಕ್ಕೇ ತುಂಬಾ ದುಃಖ ಪಡಬೇಡಿ ಅಂತ ಹೇಳಿ ಅವರು ಈ ಪೂಜೆ ಬಗ್ಗೆ ನೀಟಾಗೆ ನನಗೆ ಮಾಡಿ ಅಂತ ಹೇಳಿದ್ರು. ಸೊ ಇವತ್ತು ಆ ಗುರುಗಳೇ ಹೇಳ್ದಂಗೆ ಶ್ರೀ ರಾಯರ ಭಕ್ತಿಯಾಗಿ ನಾನು ತುಂಬ ನೋವು ದುಃಖ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಇವತ್ತು ನಾನು ಮುಡುಪನ್ನು ಕಟ್ಟಿ ಈ ವ್ರತನ ಪ್ರಾರಂಭಿಸ್ತಾ ಇದ್ದೀನಿ. ಇಷ್ಟು ವಾರ ಅಷ್ಟು ವಾರ ಅಂತ ಇಲ್ಲ, ನಾನು ಅಂದ್ಕೊಂಡಿಲ್ಲ, ಮಾಡ್ತಾ ಇರ್ತೀನಿ ನನ್ನ ಕೈಲಾದಷ್ಟು ದಿವಸ. ಸೊ ನೋಡೋಣ, ಬೇಕಿದ್ದರೆ ನೀವು ಅಂದ್ಕೊಳ್ಳಿ ಇಷ್ಟು ವಾರ ಅಂದ್ಬಿಟ್ಟು, ಬೇಕಿದ್ದರೆ ನೀವು ಅದನ್ನು ಮಾಡ್ಬೋದು. ನೋಡಿ, ಗುರುಗಳು ಹೇಳಿದ್ದು ಒಂದೇ, ನಾವು ನಡೀತಾ ಇರೋ ಹಾದಿ ಚೆನ್ನಾಗಿದೆಯಾ, ನಾವು ಏನೇ ಒಂದು ಈಗ ಕೆಲವರು ಬೇಗನೆ ಬೆಳೆದು ಬಿಡ್ತಾರೆ. ನೋಡಿ, ಇದು ಮಂತ್ರಾಕ್ಷತೆ. ಈ ಮಂತ್ರಾಕ್ಷತೆನ ಇಟ್ಕೊಂಡು ಇವಾಗ ನಾನು ಮಂತ್ರನ ಪಠಿಸ್ತಾ ಇವತ್ತಿನ ಒಂದು ವ್ರತನ ಪ್ರಾರಂಭ ಮಾಡ್ತಾಯಿದ್ದೀನಿ. ಹಾಗೆ ತುಂಬಾ ಪ್ರೊಸೀಜರ್ ಇದೆ ಪೂಜೆ ಬಗ್ಗೆ, ತಿಳ್ಕೊಂಡು ಮಾಡಿ ನೀವು ಕೂಡ. ಅವ್ರು ಒಂದೇ ಹೇಳಿದ್ದು, ಬೇಗ ಬೆಳೆಯೋ ಹಾದಿ 100 ಇದೆ ಅಮ್ಮ, ಅದ್ರ ಪ್ರತಿಫಲ ತುಂಬಾ ಬೇಗನೆ ಮುಕ್ತಾಯನೂ ಆಗುತ್ತೆ. ಹಾಗೆ ದೇವ್ರ ಭಗವಂತ ಒಂದನ್ನು ಈಸ್ಕೊಂಡಿದ್ದಾನೆ ಅಂದರೆ ಒಂದು ಇನ್ನೊಂದು ಏನೋ ಒಂದು ಕೊಡೋದಕ್ಕೇ ಈ ಥರ ಎಲ್ಲನೂ ಆಗಿರುತ್ತೆ, ನೊಂದ್ಕೊಬೇಡಿ ಅಂತ ಹೇಳಿ ನನಗೆ ತುಂಬಾ ಧೈರ್ಯ ಕೊಟ್ಟು ಒಂದು ಪೂಜೆಯ ಒಂದು ನಿಯಮ ನೀತಿಗಳನ್ನ ತಿಳಿಸ್ಕೊಟ್ರು. ನೋಡಿ ಬನ್ನಿ, ಏನೇ ಪೂಜೆ ಮಾಡೋವಾಗೂ ನಾವು ಹೊಸ್ಲಿಗೆ ದೀಪನ ಹಚ್ಚಿ ನಾವು ಪೂಜೆನ ಶುರು ಮಾಡಬೇಕು. ಹಾಗೆ ನಾನೀಗ ಹೊಸ್ಲಿಗೆ ದೀಪನ ಇಟ್ಟು ಬಂದೆ. ಬನ್ನಿ, ಈಗ ರಾಯರ ವಿಗ್ರಹ ತುಂಬಾ ಹಳೆಯ ವಿಗ್ರಹ ನಮ್ಮ ಮನೆಯಲ್ಲಿರೋದು. ಈಗ ರಾಯರ ವಿಗ್ರಹಕ್ಕೆ ಅಭಿಷೇಕನ ಪ್ರಾರಂಭ ಮಾಡಿದ್ದೀನಿ. ನೋಡಿ, ಅಭಿಷೇಕ ವಿಡಿಯೋ ಸ್ವಲ್ಪ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸು ಸಿಕ್ಕಿಲ್ಲ. ಅಂದರೆ ಅಭಿಷೇಕ ಮಾಡುವಾಗ ಏನೆಲ್ಲ ಬೇಕು, ಹಾಲು, ತುಪ್ಪ, ಹಾಗೆ ಅಭಿಷೇಕದ್ದು ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ ಥರ ಅಭಿಷೇಕನ ಮಾಡ್ಕೊಳ್ಳಿ. ರಾಯರಿಗೆ ತುಂಬಾ ಇಷ್ಟ ಆಗಿರೋ ನೈವೇದ್ಯನ ನಿಮಗೆ ಏನಾಗುತ್ತೋ ಅದನ್ನ ನೈವೇದ್ಯವಾಗಿ ರೆಡಿ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂದಾಗ ರಾಯರಿಗೆ ತುಂಬಾ ಇಷ್ಟ ಆಗಿರೋದು
ಹಾಲು ಹಾಗೆ ಕಲ್ಲು ಸಕ್ಕರೆನ ನೈವೇದ್ಯಕ್ಕೆ ಇಟ್ಟು ಕೂಡ ನೀವು ಪೂಜೆ ಮಾಡ್ಕೊಬೋದು. ಹೂವಿನಲ್ಲಿ ಬಂದರೆ ತುಳಸಿ ಒಂದು ಎಲೆ ನಿಮ್ಮ ಹತ್ರ ಹೂವು ಇಲ್ಲ ಅಂದರೆ ಒಂದೇ ಒಂದು ತುಳಸಿ ಎಲೆನ ಇಟ್ಟು ದೇವರಿಗೆ ಪೂಜೆ ಮಾಡಿದ್ರೆ ನಿಮಗೆ ಫಲ ಆಗುತ್ತೆ. ಹಣ್ಣಲ್ಲಿ 3 ಥರ ಹಣ್ಣಲ್ಲಿ ಅಭಿಷೇಕನ ಮಾಡ್ತಾಯಿದ್ದೀನಿ. ಸೊ ಬಾಳೆಹಣ್ಣಿದ್ರೆ ಬಾಳೆಹಣ್ಣಲ್ಲಿ ಮಾಡ್ಕೊಳ್ಳಿ. ರಾಯರಿಗೆ ಇಷ್ಟ ಆಗಿರೋ ಹೂವು ಅಂದರೆ ತುಳಸಿ ಹಾಗೆ ಮಲ್ಲಿಗೆ. ಪ್ರತಿಯೊಂದು ದೇವ್ರಿಗೂ ಆ ದೇವ್ರಿಗೆ ಪ್ರೀತಿಯಾಗಿರುವಂಥ ಹೂವು ಅನ್ನೋದಿರುತ್ತಲ್ಲ, ಹಾಗೆ ರಾಯರಿಗೆ ಬಂದು ತುಳಸಿ ಮಲ್ಲಿಗೆ ಹೂವು. ಸೊ ಏನಿದ್ರೂ ಇಲ್ಲ ಅಂದ್ರೂ ಮನಸ್ಸಲ್ಲಿ ಒಳ್ಳೆ ಮನಸ್ಸಿಟ್ಕೊಂಡು ನಿಷ್ಕಲ್ಮಶವಾಗಿ ಮಾಡಿದ್ರೆ ಒಂದು ಎಳೆ ತುಳಸಿ ದಳನ ಇಟ್ಟು ಪೂಜೆ ಮಾಡ್ಬೋದು. 1 ಗ್ಲಾಸ್ ಅಮೃತ ಹಾಲನ್ನು ಇಟ್ಟು ಅದಕ್ಕೆ ತುಳಸಿನ ಹಾಕಿ ಪೂಜೆ ಮಾಡಿದ್ರೆ ನಿಮ್ಮ ನೋವು ಏನಿದೆ ಅದು ದೇವ್ರಿಗೆ ತಲುಪುತ್ತೆ. ಸೊ ಇವತ್ತಿನ ನನ್ನ ಪೂಜೆ ಈ ಥರ ಇದೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಪೂಜೆ ಬಗ್ಗೆ, ವ್ರತದ ಬಗ್ಗೆ ತಿಳ್ಕೊಬೇಕು ಅನ್ನೋದೇನಾದರೂ ಇದ್ದರೆ ಸೊ ಕಮೆಂಟಲ್ಲಿ ಕೇಳಿ. ವ್ಲಾಗ್ಸ್ ಇನ್ನು ವೀಕ್ಲಿ ನಾನು ವ್ರತ ಮಾಡೋದು ಹೇಗೆ ಏನಂತೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಗೆಜ್ಜೆ ವಸ್ತ್ರದಿಂದ ಲೆಕ್ಕ ಇದೆ, ಎಷ್ಟು ಗೆಜ್ಜೆ ವಸ್ತ್ರ ಹಾಕಬೇಕು ಅನ್ನೋದರಿಂದ ಲೆಕ್ಕ ಇದೆ. ಸೊ ಅದನ್ನೆಲ್ಲನೂ ಕೂಡ ತಿಳಿಸ್ತೀನಿ. ನನಗೇನಾದರೂ ಗೊತ್ತಿಲ್ಲ ಅನ್ನೋದಿದ್ದರೆ ನೀವು ಮಾಡಿರೋ ಕಮೆಂಟಲ್ಲಿ ನಾನು ಮಠಕ್ಕೆ ಹೋದಾಗ ಮಠದಲ್ಲಿನೇ ಕೇಳಿ ಅವ್ರ ಹತ್ರನೇ ಒಂದು ಕ್ಲಾರಿಫಿಕೇಷನ್ ತೊಗೊಂಡು ಆಮೇಲೆ ನಿಮಗೆ ನಾನು ಉತ್ತರನ ಕೊಡ್ತೀನಿ. ಹಾಗೆ ಏನನ್ನು ಕೂಡ ಹೇಳೋದಿಲ್ಲ. ಸೊ ಇವತ್ತಿನ ಪೂಜೆಯಲ್ಲಿ ಕೊನೆಯಾಗಿ ಆರತಿನ ಮಾಡ್ತಾಯಿದ್ದೀನಿ ನೋಡಿ. ಯಾವತ್ತೂ ಅಷ್ಟೇ ಏನಾದರೂ ನಾವು ವ್ರತ ಆ ಥರ ಮಾಡಿದಾಗ ನಾವು ಕೊನೆಯಲ್ಲಿ ಆರತಿ ಮಾಡೋದು ಯಾವತ್ತೂ ಮರಿಬಾರ್ದು. ಕೆಂಪು ನೀರು ಆರತಿನ ಮಾಡಬೇಕು ದೇವರಿಗೆ. ಹಾಗೆ ಆರತಿ ನಾವು ಮನೆಯಲ್ಲಿ ಮಾಡಿದಾಗ ಹೊಸ್ಲಿಗೂ ಹಾಗೆ ತುಳಸಿ ಕಟ್ಟೆಗೂ ಕೂಡ ಮರೀದೆ ಆರತಿನ ಮಾಡಬೇಕು. ಹಾಗೆ ನಾವು ಆರತಿ ಮಾಡಿದಾಗ ನಾರ್ಮಲಾಗಿ ನಾವು ಬೇರೆ ಏನಾದರೂ ಆರತಿ ಮಾಡಿದರೆ ಎಡಗೈಯಲ್ಲಿ ದೃಷ್ಟಿ ಆರತಿ ನೀರನ್ನ ಇಡ್ತೀವಿ, ದೇವ್ರಿಗೆ ಇಡುವಾಗ ಬಲಗೈಯಲ್ಲಿ ಇಡಬೇಕು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನನ್ನ ರೆಸ್ಪಾನ್ಸಿಬಲ್ ಹೇಳ್ಬೇಕಾಗಿರೋ ಕಾರಣ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನೀವು ಮಂತ್ರಾಕ್ಷತೆ ಹಾಗೆ ನೀರನ್ನು ಬಿಟ್ಟು ಇವತ್ತಿನ ವ್ರತನ ಕಂಪ್ಲೀಟ್ ಮಾಡಿದೆ. ಹಾಗೆ ಸಂಜೆನೂ ಕೂಡ ದೀಪ ಹಚ್ಚಿ ಆರತಿ ಮಾಡಿ ಡೇ ವ್ರತನ ಮುಗಿಸ್ಬೇಕು. ಸೊ ಹೀಗೆ ವೀಕ್ಲಿನೂ ಮಾಡ್ತಾ ಹೋಗಬೇಕು. ನಾನು ಇಷ್ಟು ವಾರ ಅಂತ ಅಂದ್ಕೊಂಡಿಲ್ಲ, ಬೇಕಿದ್ದರೆ ನೀವು ಇಷ್ಟು ವಾರ ಅಂತ ಅಂದ್ಕೊಳ್ಳಿ. ಮುಡುಪು ಕೂಡ ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ಅದನ್ನು ಕಮೆಂಟಲ್ಲಿ ಕೇಳಿ. ನಾನು ಖಂಡಿತ ಮುಡುಪು ಯಾವ ಥರ ಕಟ್ಟಬೇಕು, ಏನು ಕಟ್ಟಬೇಕು, ವೀಕ್ಲಿನೂ ಇರುತ್ತೆ ಮುಡುಪು ಕಟ್ಟೋದು. ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ತುಂಬ ಚೆನ್ನಾಗಾಯಿತು ಇವತ್ತಿನ ನಮ್ಮನೆಯ ರಾಯರ ಪೂಜೆ. ಸೊ ಹೋಪ್ ನಿಮಗೆಲ್ಲನೂ ಕೂಡ ಇವತ್ತಿನ ಪೂಜೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಆ ರಾಯರ ಕೃಪೆ ನಿಮಗೂ ಕೂಡ ಇರಲಿ. ಸೊ ಫೈನಲಿ 7:15 ಆಗಿದೆ. ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಡೈಲಿ ಪೂಜೆ ಮಾಡ್ದಂಗೆ ಅವರು ಕೂಡ ಎದ್ದು ಫ್ರೆಶಪ್ ಆಗಿ ಪೂಜೆನ ಮಾಡ್ತಾಯಿದ್ದಾರೆ. ಉಪವಾಸದಲ್ಲಿ ಪೂಜೆನ ಮುಗಿಸ್ದೆ. ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಸೊ ನೋಡಿ 7:15 ಆಗಿದೆ. ಸೊ ಮಕ್ಕಳು ಕೂಡ ರೆಡಿಯಾಗಿ ಪೂಜೆನ ಮಾಡಿದ್ರು. ಸೊ ತುಂಬ ಚೆನ್ನಾಗಾಯಿತು ಇವತ್ತಿನ ವ್ರತ. ಸೊ ಇನ್ನು ಈಗ ಕೆಲಸಗಳು ಶುರು ಮಾಡಬೇಕು. ಬ್ರೇಕ್ಫಾಸ್ಟ್ ಬಂದು ಏನು ಮಾಡಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಈ ಥರ ಬೆಳಗ್ಗೆನೇ ಪೂಜೆ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಅದೊಂಥರ ಹ್ಯಾಪಿನೆಸ್ಸು. ಸೊ ಇವತ್ತಿನ ಡೇ ಫುಲ್ಲು ನನಗೆ ಗುಡ್ ವೈಬ್ ಆಗಿ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗೆ ಇರುತ್ತೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಸೊ ಫೈನಲಿ ಅಮ್ಮ ಕೂಡ ಎದ್ದು ಪೂಜೆನೂ ಕೂಡ ಅಮ್ಮನೂ ಕೂಡ ಮಾಡಿ ಮುಗಿಸಿದ್ರು. ಸೊ ನೋಡಿ ಎಲ್ಲ ಫ್ರೆಶಪ್ ಆಗಿದ್ದಾರೆ ಮಕ್ಕಳು, ಅಮ್ಮ ಎಲ್ಲರೂ. ನಾನು ಏನೇ ಒಂದು ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸ್ತಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಆಗಲೇ ಬ್ಯಾಕ್ ಸೈಡು ತೋರಿಸಿಲ್ಲ ನಿಮಗೆ. ಈಗ ನೋಡಿ, ಮನೆಯಲ್ಲಿ ಪೂಜೆ ಮಾಡಿದಾಗ ತುಳಸಿ ಪೂಜೆ ಖಂಡಿತ ಮಾಡಬೇಕು. ನಮ್ಮ ಮನೆಗೆ 2 ಡೋರ್ಸ್ ಇರೋದ್ರಿಂದ ಬ್ಯಾಕ್ ಸೈಡು ಕೂಡ ತುಳಸಿ ಕಟ್ಟೆನ ಇಟ್ಕೊಂಡಿದ್ದೀನಿ. ಹಾಗೆ ಆ ಭಾವಸ್ಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅಲ್ಲೂ ಕೂಡ ಪೂಜೆನ ಮಾಡಿ ಸೂರ್ಯನ ನಮಸ್ಕಾರ ಎಲ್ಲ ಇಲ್ಲೇ ಮಾಡ್ತೀರಲ್ಲ. ತುಳಸಿ ಮನೆ ಮುಂದೆನೂ ಇಟ್ಟಿದ್ದೀನಿ, ಮನೆ ಹಿಂದೆಗಡೆನೂ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನಂತ ನೋಡಿ, ಚಿತ್ರಾನ್ನ. ಅಮ್ಮ ಕಾಫಿ ಹಿಡಿತಾ ಇದ್ದಾರೆ, ನಾನಿನ್ನು ಈಗ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ನಾನು ಏನೂ ನೀರನ್ನ ಕೂಡ ಸೇವಿಸಿಲ್ಲ. ಪೂಜೆ ಆಗೋವರೆಗೂ ಏನು ತಿನ್ನಬಾರ್ದು ಕುಡಿಬಾರ್ದು ಅಂತ.
ಸೊ ಫೈನಲಿ ಈಗ ಅಮ್ಮ ಕಾಫಿ, ನಾನು ಬಿಸಿನೀರು. ಲೆಮನ್ ರೈಸ್, ಬರೀ ಪ್ಲೇನ್ ಚಿತ್ರಾನ್ನ ಅಂತಾರಲ್ವ, ನಿಂಬೆಹಣ್ಣಿನ ಚಿತ್ರಾನ್ನ, ಆನಿಯನ್ ಏನು ಹಾಕ್ತೆ ಮಾಡ್ತೀವಲ್ವ ಆ ಥರ ಚಿತ್ರಾನ್ನ. ಈ ಥರ ಟೈಮಲ್ಲಿ ಆ ಥರದ್ದು ಬೇಗ ಆಗುತ್ತೆ ಅಲ್ವಾ, ಈಸಿನೂ ಕೂಡ ಅಂದ್ಬಿಟ್ಟು ಈಗ ಸ್ಕೂಲಿಗೆ ಹತ್ರ ಹೋಗಬೇಕು, ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು, ತುಂಬಾ ಕೆಲಸ ಇದೆ. ತೋರ್ಸೋಕ್ಕಾಗೋದಿಲ್ಲ, ಕೆಲವೊಂದು ತುಂಬಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದ್ದು ಸೇಮ್ ಅಲ್ವಾ, ಸೇಮ್ ನಂದು ಕೂಡ ಹಾಗೇನೆ. ನನಗೊಬ್ರು ಸಿಸ್ಟರು ಏನಿಲ್ಲ ಅಂದರೂ ಪ್ರಾಬ್ಲಿ 2 ಇಯರ್ಸಿಂದ ನನಗೆ ಕಮೆಂಟ್ ಮಾಡ್ತಾರೆ. ಇವತ್ತು ಮೋಸ್ಟ್ಲಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೀರು ಕುಡಿತಾನೆ ನಿಂತ್ಕೊಂಡು, ಅವ್ರು ಯಾವಾಗೂ ಒಂದೇ ಹೇಳ್ತಾರೆ, ನಾನು ನಿಂತ್ಕೊಂಡು ಏನಾದರೂ ಕುಡಿತಿದ್ರೆ ತಿಂತಿದ್ರೆ ದಯವಿಟ್ಟು ಕೂತ್ಕೊಂಡು ತಿನ್ನಿ ಅಂತ. ಸಾರಿ, ಯಾವಾಗೂ ನೀವು ಹೇಳ್ದಾಗಿಂದ ನಾನು ಕೂತೇನೆ ತಿನ್ನೋದು. ಸೊ ಕೆಲವೊಂದು ಸತಿ ಈ ಥರ ವೀಡಿಯೋ ಮಾಡಬೇಕಾದ್ರೆ ಮರ್ತುಬಿಟ್ಟು ನಿಂತ್ಕೊಂಡು, ಸೊ ಇವಾಗೂ ನೀವು ಕಮೆಂಟ್ ಮಾಡಿಬಿಡಿ, ಸಾರಿ. ನಾನು ಏನೇ ಆಗಲಿ, ಅವ್ರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ನಾನು ಒಳ್ಳೇದಕ್ಕೋಸ್ಕರ ಒಂದು ಮಾತನ್ನ ಹೇಳಿದ್ರೆ ತುಂಬ ನೀಟಾಗಿ ಕೇಳ್ತೀನಿ ನಾನು. ನೋಡಿ, ಇನ್ನೊಂದು ವಿಷಯ ಏನಂದರೆ, ನಾವೊಂದು ಪೂಜೆನ ಮಾಡಿ ಏನೋ ಒಂದು ಒಳ್ಳೇದಾಗಲಿ ಅಂತ ನಾವು ಮಾತುಕತೆ ಡಿಸ್ಕಷನ್ ಮಾಡುವಾಗ ದೇವ್ರ ಕಡೆಯಿಂದ ಈ ಥರ ಹೂ ಬಂದರೆ ತುಂಬಾ ಖುಷಿ ಆಗುತ್ತೆ. ಸೊ ನನಗೂ ಕೂಡ ಹಾಗೇ ಖುಷಿ ಆಯಿತು. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರೆತೆ, ದೇವ್ರಿಗೆ ದೀಪ ಹಚ್ಚಿದಾಗ ಬತ್ತಿನ ಆದಷ್ಟು ತುಪ್ಪದ ಬತ್ತಿನ ಹಚ್ಚೋಕ್ಕೆ ಪ್ರಯತ್ನ ಪಡಿ. ನಾನು ತುಪ್ಪದ ಬತ್ತಿ ಮಾಡಿಟ್ಕೊಂಡಿದ್ದೀನಿ, ತೋರಿಸೋದು ಮರೆತೆ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೊಂದು ವಿಡಿಯೋಲಿ ಸಿಗೋಣ.